ಸರಳ ಸನ್ಮಾರ್ಗ ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನಮಸ್ಕಾರ. ಇವತ್ತಿನ ಈ ವಿವರಣೆಯಲ್ಲಿ ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಶೈಕ್ಷಣಿಕ ಕ್ಯಾಲೆಂಡರ್ ಹೇಗಿದೆ, ಅದರಲ್ಲಿರೋ ಪ್ರಮುಖ ಅಂಶಗಳೇನು ಅನ್ನೋದನ್ನ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದೇ ಆ ಅಧಿಕೃತ ಸರ್ಕಾರಿ ಸುತ್ತೋಲೆ. ಕರ್ನಾಟಕದ ಎಲ್ಲ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ 2026-27ನೇ ಶೈಕ್ಷಣಿಕ ವರ್ಷದ ಸಂಪೂರ್ಣ ವೇಳಾಪಟ್ಟಿಯನ್ನ ಇದೇ ಸುತ್ತೋಲೆ ನಿಗದಿಪಡಿಸುತ್ತೆ. ಸೊ ಬನ್ನಿ, ಇದ್ರೊಳಗಡೆ ಏನಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನ್ ವಿಷಯಗಳನ್ನ ನೋಡ್ತೀವಿ ಅಂದ್ರೆ, ಮೊದಲಿಗೆ ಶೈಕ್ಷಣಿಕ ವರ್ಷದ ಒಂದು ಓವರ್ವ್ಯೂ ತಗೊಳ್ಳೋಣ. ಆಮೇಲೆ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರೋ ರಜೆಗಳು ಮತ್ತೆ ಕೆಲಸದ ದಿನಗಳ ಲೆಕ್ಕಾಚಾರ ನೋಡೋಣ. ಅದಾದ್ಮೇಲೆ ಶಾಲಾ ದಿನಗಳನ್ನ ಹೇಗೆಲ್ಲ ಬಳಸ್ಕೊಳ್ತಾರೆ ಅಂತ ತಿಳ್ಕೊಂಡು ಕೊನೆಗೆ ಶಾಲೆಗಳು ಪಾಲಿಸಬೇಕಾದ ಪ್ರಮುಖ ಸೂಚನೆಗಳು ಮತ್ತು ಇತರೆ ಮಾರ್ಗಸೂಚಿಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಇಡೀ ಶೈಕ್ಷಣಿಕ ವರ್ಷವನ್ನ ಹೇಗೆ ವಿಂಗಡಿಸಿದ್ದಾರೆ, ಅದರ ಪ್ರಮುಖ ಅವಧಿಗಳು ಯಾವುವು ಅಂತ ನೋಡೋಣ. ಇಡೀ ಅಕಾಡೆಮಿಕ್ ವರ್ಷವನ್ನ 2 ಟರ್ಮ್ಸ್ ಅಂದ್ರೆ 2 ಅವಧಿಗಳಾಗಿ ಭಾಗ ಮಾಡಿದ್ದಾರೆ. ಮೊದಲನೇ ಅವಧಿ ಶುರುವಾಗೋದು ಮೇ 29, 2026ಕ್ಕೆ. ಇದು ಅಕ್ಟೋಬರ್ 2, 2026ರ ತನಕ ಇರುತ್ತೆ. ಆಮೇಲೆ ದಸರಾ ರಜೆ ಬರುತ್ತೆ. ದಸರಾ ರಜೆ ಮುಗಿದ ಮೇಲೆ ಅಕ್ಟೋಬರ್ 22, 2026ರಿಂದ 2ನೇ ಅವಧಿ ಶುರುವಾಗಿ ಅದು ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ 10, 2027ಕ್ಕೆ ಕೊನೆಯಾಗುತ್ತೆ. ಸರಿ, ಈಗ ಬಂತ್ ನೋಡಿ ಎಲ್ಲರೂ ಕಾಯ್ತಾ ಇರೋ ವಿಷಯ. ರಜೆಗಳು ಯಾವಾಗ, ಕೆಲ್ಸದ ದಿನಗಳು ಎಷ್ಟು, ಆ ಪೂರ್ತಿ ಲೆಕ್ಕಾಚಾರವನ್ನ ಈಗ ನೋಡೋಣ. ಈ ಟೇಬಲ್ ನೋಡಿ, ಇದು ತಿಂಗಳುವಾರು ಲೆಕ್ಕವನ್ನ ಸ್ಪಷ್ಟವಾಗಿ ಕೊಡುತ್ತೆ. ಮೇ ತಿಂಗಳಲ್ಲಿ ಕೇವಲ 2 ದಿನ ಕೆಲಸದ ದಿನಗಳಿದ್ರೆ ಜುಲೈನಲ್ಲಿ 27 ದಿನಗಳು ಸಿಗುತ್ತೆ. ಇಲ್ಲಿ ಗಮನಿಸಿ, ಅಕ್ಟೋಬರ್ನಲ್ಲಿ ದಸರಾ ರಜೆ ಇರೋದ್ರಿಂದ ಬರೀ 11 ದಿನ ಮಾತ್ರ ಶಾಲೆ ಇರುತ್ತೆ. ಹೀಗೆ ಎಲ್ಲಾ ತಿಂಗಳ ಲೆಕ್ಕವನ್ನ ಒಟ್ಟು ಮಾಡಿದಾಗ ಇಡೀ ವರ್ಷದಲ್ಲಿ 365 ದಿನಗಳಲ್ಲಿ 245 ದಿನಗಳು ಶಾಲಾ ಕರ್ತವ್ಯದ ದಿನಗಳಾದ್ರೆ 119 ದಿನಗಳು ರಜೆ ಸಿಗುತ್ತೆ. ವರ್ಷದಲ್ಲಿ ಬರೋ 2 ದೊಡ್ಡ ರಜೆಗಳು ಅಂದ್ರೆ, ಒಂದು ದಸರಾ ರಜೆ, ಇದು ಅಕ್ಟೋಬರ್ 3ರಿಂದ ಅಕ್ಟೋಬರ್ 21ರವರೆಗೆ ಇರುತ್ತೆ. ಇನ್ನೊಂದು ಎಲ್ಲರೂ ಕಾಯೋ ಬೇಸಿಗೆ ರಜೆ, ಇದು ಏಪ್ರಿಲ್ 11, 2027ರಿಂದ ಶುರುವಾಗಿ ಮೇ 28, 2027ಕ್ಕೆ ಮುಗಿಯುತ್ತೆ. ಸರಿ, ಒಟ್ಟು 245 ಕೆಲಸದ ದಿನಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಈ 245 ದಿನಗಳನ್ನ ಹೇಗೆಲ್ಲ ಬಳಸ್ಕೊಳ್ಳಲಾಗುತ್ತೆ? ಬರೀ ಪಾಠ ಮಾಡೋಕಾ ಅಥವಾ ಬೇರೆ ಚಟುವಟಿಕೆಗಳಿಗೂ ಸಮಯ ಇದೆಯಾ? ಬನ್ನಿ ಆ ವಿವರಗಳನ್ನ ನೋಡೋಣ. ಹೌದು, ಇಡೀ ಶೈಕ್ಷಣಿಕ ವರ್ಷದ ಯೋಜನೆ ನಿಂತಿರೋದೇ ಈ 245 ಕೆಲಸದ ದಿನಗಳ ಮೇಲೆ. ಈಗ ಈ ದಿನಗಳನ್ನ ಹೇಗೆ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಈ ಸುತ್ತೋಲೆಯಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ 245 ದಿನಗಳು ಬರೀ ಪಾಠಕ್ಕಷ್ಟೇ ಸೀಮಿತವಾಗಿಲ್ಲ. ಇದರಲ್ಲಿ ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಿಗೂ ದಿನಗಳನ್ನ ಹಂಚಿಕೆ ಮಾಡಿದ್ದಾರೆ. ಅದು ಹೇಗೆ ಅಂತ ಮುಂದಿನ ಸ್ಲೈಡ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಪರೀಕ್ಷೆಗಳು ಅಂದ್ರೆ FA ಮತ್ತು SA ಅಸೆಸ್ಮೆಂಟ್ಸ್ಗಳಿಗೆ ಅಂತ 26 ದಿನಗಳನ್ನ ಮೀಸಲಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಮುಖ್ಯವಾಗಿರೋ ಪಠ್ಯೇತರ ಚಟುವಟಿಕೆಗಳಿಗೆ 24 ದಿನಗಳು. ಆಮೇಲೆ ರಿಸಲ್ಟ್ಸ್ ಕೊಡೋದು, ಪೋಷಕರ ಸಭೆ ನಡೆಸೋದು, ಇದಕ್ಕೆಲ್ಲ ಸೇರಿ ಒಂದು 10 ದಿನಗಳು ಹೋಗುತ್ತೆ. ಸೊ ಅಸಲಿ ವಿಷಯಕ್ಕೆ ಬರೋಣ. ಈ ಎಲ್ಲಾ ಪರೀಕ್ಷೆ, ಆಟಪಾಠ, ಮೀಟಿಂಗ್ ಅಂತ ಲೆಕ್ಕ ತೆಗೆದ್ಮೇಲೆ ಕೊನೆಗೆ ಶುದ್ಧ ಪಾಠ ಮಾಡೋಕೆ ಅಂದ್ರೆ ಬೋಧನೆ ಮತ್ತು ಕಲಿಕೆಗೋಸ್ಕರ ಸಿಗೋದು ಬರೀ 181 ದಿನಗಳು ಮಾತ್ರ. ಇದು ತುಂಬಾ ಮುಖ್ಯವಾದ ಸಂಖ್ಯೆ. ಯಾಕಂದ್ರೆ ಪಠ್ಯಕ್ರಮವನ್ನ ಪೂರ್ತಿ ಮುಗಿಸೋಕೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಗೋ ನಿಜವಾದ ಸಮಯ ಇದೆ. ಸರಿ, ಈ ಕ್ಯಾಲೆಂಡರ್ ಜೊತೆಗೆ ಶಾಲೆಗಳು, ಶಿಕ್ಷಕರು ಮತ್ತೆ ಪೋಷಕರು ಪಾಲಿಸಲೇಬೇಕಾದ ಕೆಲವು ಪ್ರಮುಖ ಶೈಕ್ಷಣಿಕ ಸೂಚನೆಗಳು ಇವೆ. ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸೂಚನೆಗಳು. ಶಾಲೆಗಳು ಮೇ 29, 2026ಕ್ಕೆ ಶುರುವಾಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಮೇ 30ರಿಂದ ಜೂನ್ 30ರವರೆಗೆ ನಡೆಯುತ್ತೆ. ಇದರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಶಾಲೆಯ ಕಡೆಗೆ ನನ್ನ ನಡೆಗೆ ಅಂತ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರ್ಸೋಕೆ ಈ ಆಂದೋಲನವನ್ನ ನವೆಂಬರ್ 2025ರಿಂದ ಜೂನ್ 2026ರವರೆಗೆ ಮಾಡ್ತಾರೆ.
ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳ ಎಲ್ಲಾ ಅರ್ಹ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಮತ್ತು ಪಠ್ಯಪುಸ್ತಕಗಳನ್ನ ಆದಷ್ಟು ಬೇಗ ಕೊಡಬೇಕು ಅಂತಾನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಶಾಲೆಗಳ ಜವಾಬ್ದಾರಿಗಳ ಬಗ್ಗೆ ನೋಡೋಣ. ಏಪ್ರಿಲ್ 14, 2026ರಂದು ಬಿ.ಆರ್. ಅಂಬೇಡ್ಕರ್ ಜಯಂತಿಯನ್ನ ಕಡ್ಡಾಯವಾಗಿ ಆಚರಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವದಂಥ ರಾಷ್ಟ್ರೀಯ ಹಬ್ಬಗಳನ್ನ ಶಾಲಾ ಆವರಣದಲ್ಲೇ ಅರ್ಥಪೂರ್ಣವಾಗಿ ಆಚರಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬೇಸಿಗೆ ರಜೆ ಇರುತ್ತಲ್ಲ, ಏಪ್ರಿಲ್ 11ರಿಂದ ಮೇ 28, 2027ರವರೆಗೆ. ಆ ಸಮಯದಲ್ಲಿ ಶಾಲೆಯ ದಾಖಲೆಗಳು, ಆಸ್ತಿಪಾಸ್ತಿ, ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಬಿಸಿಯೂಟದ ಧಾನ್ಯಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಶಾಲಾ ಮುಖ್ಯಸ್ಥರದು. ಇಷ್ಟೆಲ್ಲ ಆಯ್ತು. ಈಗ ಈ ಇಡೀ ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ಕೊಳ್ಳೋಕೆ ಶಿಕ್ಷಣಾಧಿಕಾರಿಗಳಿಗೂ ಕೆಲವು ಸ್ಪಷ್ಟ ಜವಾಬ್ದಾರಿಗಳನ್ನ ನೀಡಲಾಗಿದೆ. ಕೊನೆಯದಾಗಿ ಅವುಗಳನ್ನ ನೋಡೋಣ. ರಾಜ್ಯ, ಜಿಲ್ಲೆ, ಬ್ಲಾಕ್ ಮಟ್ಟದ ಎಲ್ಲ ಶಿಕ್ಷಣಾಧಿಕಾರಿಗಳು ಈ ಶೈಕ್ಷಣಿಕ ಕ್ಯಾಲೆಂಡರ್ ಸರಿಯಾಗಿ ಜಾರಿಯಾಗುವಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಅನಿರೀಕ್ಷಿತವಾಗಿ ರಜೆ ಕೊಡಬೇಕಾಗಿ ಬಂದ್ರೆ ಆ ಪಾಠದ ದಿನಗಳನ್ನ ಕಾಂಪೆನ್ಸೇಟ್ ಮಾಡೋಕ್ಕೆ ಮುಂದಿನ ರಜಾದಿನಗಳಲ್ಲಿ ಕ್ಲಾಸ್ ತಗೊಂಡು ಒಟ್ಟು 245 ದಿನಗಳ ಲೆಕ್ಕವನ್ನ ಪೂರ್ಣಗೊಳಿಸಲೇಬೇಕು. ಹಾಗೆ ಪರೀಕ್ಷೆ, ಮೌಲ್ಯಾಂಕನ, ಪಠ್ಯೇತರ ಚಟುವಟಿಕೆಗಳ ದಿನಗಳನ್ನ ಕೂಡ ಕೆಲಸದ ದಿನ ಅಂತಾನೆ ಪರಿಗಣಿಸಲಾಗುತ್ತೆ. ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಿಸೋಕೂ ಕೂಡ ಅಧಿಕಾರಿಗಳು ಬೇಕಾದ ಕ್ರಮಗಳನ್ನ ತಗೋಬೇಕು. ಈ ಎಲ್ಲ ಮಾಹಿತಿಯನ್ನ ನಾವು ಸುತ್ತೋಲೆಯನ್ನ ತೆಗೆದುಕೊಂಡಿದ್ದು. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ಯಾವುದಾದ್ರೂ ನಿರ್ದಿಷ್ಟ ವಿಷಯದ ಬಗ್ಗೆ ಸ್ಪಷ್ಟನೆ ಬೇಕಿದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅನ್ನು ನೋಡಬಹುದು. ಅದೇ ಅತ್ಯಂತ ಅಧಿಕೃತವಾದ ಮೂಲ. ಒಟ್ಟಿನಲ್ಲಿ ಒಂದು ಸಂಪೂರ್ಣ ಶೈಕ್ಷಣಿಕ ವರ್ಷಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಈ ವೇಳಾಪಟ್ಟಿ ಮಾಡಿಕೊಟ್ಟಿದೆ.